ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹೇಳಿದ ಹಾಗೆ ರಾಹುಲ್ ಗಾಂಧಿಯವರು 8ನೇ ತಾರೀಕು ನಿನ್ನೆ ಬೆಂಗಳೂರಿಗೆ ಆಗಮಿಸಿದರು. ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಬಿಡ್ತೇನೆ. ನಿನ್ನೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ನನ್ನ ಉಚ್ಚಾರಣೆಯ ಬಗ್ಗೆ ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಸಂತೋಷ ಆಯಿತು. ಅಷ್ಟೆಲ್ಲ ಗಂಭೀರವಾಗಿ ನಾನು ಮಾತನಾಡೋ ವಿಷಯಗಳ ಮತ್ತು ನನ್ನ ಉಚ್ಚಾರಣೆಯನ್ನು ಗಮನಿಸ್ತಾರಲ್ಲ ಜನ. ಏನಾಗಿದೆ, ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡ್ತಾ ನಾನು ಗೃಹ ಸಚಿವ ಅನ್ನಲಿಕ್ಕೆ ಗೃಹ ಸಚಿವ ಅಂದ್ಬಿಟ್ಟಿದ್ದೇನೆ. ನನಗೆ ಎರಡು ವ್ಯತ್ಯಾಸ ಗೊತ್ತು. ಗೃಹ ಮತ್ತು ಗ್ರಹದ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಕನ್ನಡವನ್ನು ಓದಿದಂಥ ವ್ಯಕ್ತಿಗಳಿಗೆ ಗೃಹಗತಿ ಬೇರೆ, ಗೃಹ ಸಚಿವ ಬೇರೆ. ಅದರೇನಾಗ್ತದೆ, ನಾವು ಉತ್ತರ ಕರ್ನಾಟಕದಿಂದ ಬಂದವ್ರಿಗೆ ಅಲ್ಲಿಯ ಭಾಷೆ ನಮ್ಗೆ ಗೊತ್ತಿರಲಾರ್ದ ಹಾಗೆ ಮಿಳಿತಗೊಂಡು ಬಿಟ್ಟಿರ್ತದೆ ಮತ್ತು ಅದೇ ರೀತಿಯ ಅಂಥ ಶಬ್ದಗಳು ಬಂದ್ಬಿಡ್ತಾವೆ. ಮಾತಾಡ್ತಾ ಆ ರೀತಿ ಎಡವಟ್ಟಾಗಿರ್ತವೆ. ಉದ್ದೇಶಪೂರ್ವಕವಾಗಿ ಆ ರೀತಿ ತಪ್ಪು ಉಚ್ಚಾರಣೆಯನ್ನು ಮಾಡಿರೋದಿಲ್ಲ. ಯಾವಾಗಲೂ ಒಂದು ವಿಷಯದ ಬಗ್ಗೆ ತಾತ್ಪರ್ಯ ಮುಖ್ಯ ಆಗತ್ತೆ ವಿನಃ ಏನು ಮಾತಾಡಿದ್ರು ಅನ್ನೋದು ಮುಖ್ಯ ಆಗೋದಿಲ್ಲ. ಶುದ್ಧವಾಗಿ ಮಾತನಾಡಬೇಕು, ನಾನು ಒಪ್ತೇನೆ. ಹಾಗಂತ ಅದನ್ನೇ ಗಮನಿಸ್ತಾ ಕೂತ್ಬಿಟ್ರೆ ಮುಖ್ಯ ವಸ್ತು ಏನಿದೆ, ಅದರ ದ್ರವ್ಯ ಏನಿದೆ, ಆ ದ್ರವ್ಯ ಹೊರಟು ಹೋಗುತ್ತೆ ಅಂತ ನನ್ನ ಭಾವನೆ. ನಮ್ಮಲ್ಲಿ ಹಾವು ಅಂತ ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬೆಂಗಳೂರಲ್ಲೆಲ್ಲ ಹೇಳ್ತಾರೆ. ನಮ್ಮಲ್ಲಿ ಹಾವು ಅಂತೀವಿ. ಹಾವು ಅಂತ ಯಾಕಂತೀಯ ಅಂತ ನೀವು ಕೇಳಂಗಿಲ್ಲ. ಯಾಕೆ, ಅದು ನಮ್ಮ ಭಾಷೆ. ಮಾತಿನಲ್ಲಿ ಶಬ್ದಗಳ ಬಳಕೆಯಲ್ಲಿ ಸ್ವಲ್ಪ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಆಗುತ್ತೆ. ದಯವಿಟ್ಟು ಮನ್ನಿಸಬೇಕು. ಆಮೇಲೆ ನಮ್ಮ ಕಮೆಂಟ್ಗಳು ಹೇಗಿರಬೇಕು ಅಂತಂದರೆ ಸಂಯಮದಿಂದ ಕೂಡಿರಬೇಕು. ಯಾಕಂದರೆ ಭಾಷೆ ಅನ್ನೋದು ಇದೆಯಲ್ಲ, ಆ ಭಾಷೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರ ಎರಡನ್ನೂ ತೋರಿಸುತ್ತೆ. ನಾವು ಯಾವ ರೀತಿಯ ಭಾಷೆಯನ್ನು ಬಳಸ್ತೀವಿ ನಮ್ಮ ಕಮೆಂಟ್ಗಳಲ್ಲಿ, ಅಲ್ಲಿಗೆ ನನ್ನ ಹಿನ್ನೆಲೆ ಏನು, ನನ್ನ ಚಾರಿತ್ರ್ಯ ಏನು ಮತ್ತು ನನ್ನ ಸಂಸ್ಕಾರ ಏನು ಅನ್ನೋದನ್ನು ತೋರಿಸುತ್ತೆ. ದಯವಿಟ್ಟು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ತುಂಬ ಸುಸಂಸ್ಕೃತರು ಅನ್ನುವಂಥ ನಂಬಿಕೆ ನಂದಿದೆ. ಅದನ್ನು ಹುಸಿಗೊಳಿಸಬೇಡಿ ಅಂತ ನನ್ನ ಪ್ರಾರ್ಥನೆ. ಇರಲಿ, ವಿಷಯಕ್ಕೆ ಬರೋಣ. ನಾನು ಯಾವತ್ತೂ ಪರ್ಸ್ನಲ್ಲಾಗಿ ಮಾತಾಡೋದಿಲ್ಲ. ಆದರೆ ಕೆಲವೊಂದು ಸಲ ಏನಯ್ಯ ಯಾಕಯ್ಯ ಅಂತ ದಬಾಯಿಸಿದಾಗ ಸ್ವಲ್ಪ ಬೇಸರ ಆಗುತ್ತೆ. ನಾನು ಯಾರಿಂದನೂ ಈ ರೀತಿ ಮರ್ಜಿಗೆ ಒಳಗಾಗಿ ಸಂಚಿಕೆ ಮಾಡುವಂಥ ಮನುಷ್ಯ ಅಲ್ಲ. ಯಾರ ಕಡೆ ಅನಿಸ್ಕೊಳ್ಬಾರ್ದು ಅಂತಲೇ ಸ್ವತಃವಾಗಿ ನನ್ನದೇ ಆದಂಥ ವಾಹಿನಿಯನ್ನು ಪ್ರಾರಂಭ ಮಾಡಿಕೊಂಡಂಥ ವ್ಯಕ್ತಿ. ತಮ್ಮೆಲ್ಲರ ಸಹಕಾರ ಇದೆ, ಸಹಾಯ ಇದೆ, ನಿರಂತರವಾಗಿ ನಡೀತಾ ಇದೆ. ಎಲ್ಲಿವರೆಗೂ ನಡೆಯುತ್ತೆ ನಡೆಸ್ತೀನಿ. ಯಾವತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಅನಿಸತ್ತೋ, ಯಾವತ್ತಿಗೆ ಮನಸ್ಸಿಗೆ ನೋವಾಗುತ್ತೋ ಅವತ್ತು ಕೇಳದೆ ಚಾನಲನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇರಲಿ, ಖಾರವಾಗಿ ಮಾತನಾಡಿದರೆ ಕ್ಷಮಿಸಿ. ರಾಹುಲ್ ಗಾಂಧಿ ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಬಂದಿದ್ದರು ಬೆಂಗಳೂರಿಗೆ. ದಿಲ್ಲಿಯಲ್ಲಿ ಏನು ಹೇಳಿದರು ಅದೇ ಚರ್ವಿತ ಚರ್ವಣ. ಭಾಳ ಮಜಾ ಇತ್ತು ಪತ್ರಿಕಾಗೋಷ್ಠಿ. ಯಾಕೆ ಅಂತಂದರೆ ಇದು ಪತ್ರಿಕಾಗೋಷ್ಠಿ ಅಲ್ಲ, ಇದು ಪ್ರೆಸೆಂಟೇಷನ್ ರೀತಿಯಲ್ಲಿ ಇದ್ದದ್ದು. ಅಗೇನ್ ಅವ್ರು ಹೇಳಿದಂಥ ಇಷ್ಟೂ ಅಂಶಗಳಿಗೆ 24 ಗಂಟೆ ಒಳಗೆ ಎಲ್ಲ ಕಡೆ ಸ್ಪಷ್ಟೀಕರಣ ದೊರೆತೋಯ್ತು. ಒಂದಷ್ಟು 3-4 ಉದಾಹರಣೆ ಹೇಳಿಬಿಡ್ತೀನಿ, ನೀವು ಇದ್ರ ಮಜಾ ತಗೋಬೇಕು. ನೀವು ಇದು ಒಂದು ರೀತಿಯ ಮಸಾಲೆಯ ಸಂಚಿಕೆ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಸುಳ್ಳು ಹೇಳಿದಾಗ ಇವತ್ತಿನ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಬಲವಾಗಿದೆ, ಶಕ್ತಿಶಾಲಿ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಪ್ರಕರಣವನ್ನು ನೀವು ಪ್ರಯೋಗಶಾಲೆ ಅಂತ ಇಟ್ಕೋಬೇಕು ಮತ್ತು ಸುಳ್ಳು ಹೇಳುವವರು ಆಲೋಚನೆ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ರಾಹುಲ್ ಗಾಂಧಿಯವರ ಈ 2 ದಿವಸಗಳ ಪತ್ರಿಕಾಗೋಷ್ಠಿಯಿಂದಾಗಿ ಮತ್ತು ಇವರ ಸಭೆಗಳಿಂದಾಗಿ. ಒಂದು ಸಣ್ಣ ಉದಾಹರಣೆ ಮೊದಲು ಹೇಳಿಬಿಡ್ತೀನಿ. ಮಹದೇವಪುರ ಎನ್ನುವಂಥ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಕ್ಷೇತ್ರ. ಅಲ್ಲಿ ಜಯರಾಮ್ ರೆಡ್ಡಿ ಅನ್ನುವಂಥ ಒಬ್ಬ ವ್ಯಕ್ತಿ, ಅವ್ರದ್ದೊಂದು ರೂಮ್ ಇದೆ, 10x12 ರೂಮ್ ಇದೆ, 170 ಸ್ಕ್ವೇರ್ ಅಡಿ. ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ, ಒಂದೇ ಮನೆಯಲ್ಲಿ 80 ಜನ ಇರಲಿಕ್ಕೆ ಹೆಂಗೆ ಸಾಧ್ಯ? 80 ವೋಟರ್ ಐ ಡಿಗಳು ಬಂದಿದ್ದಾವೆ, 80 ವೋಟರ್ ಕಾರ್ಡ್ ಇದ್ದಾವೆ. ಯಾವ ರೀತಿ ಈ ಚುನಾವಣಾ ಆಯೋಗ ಮಿಸ್ಚೀಫ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಕೌಂಟ್ರ್ ಕೊಟ್ಟಿದ್ದು ಯಾರೋ ಭಾರತೀಯ ಜನತಾ ಪಾರ್ಟಿನೋ ಮತ್ತೊಬ್ಬರು ಯಾರು ಕೊಡಲಿಲ್ಲ. ಈ ಜಯರಾಮ್ ರೆಡ್ಡಿ ಅನ್ನುವಂಥ ವ್ಯಕ್ತಿನೇ ಹೇಳಿದರು, ನೋಡಿ ಸ್ವಾಮಿ, ನನ್ನ ಪ್ರದೇಶ ಇದೆಯಲ್ಲ, ಇಲ್ಲಿ ವಲಸೆಗಾರರು ಬರುವಂಥ, ಕಾರ್ಮಿಕರು ಬರುವಂಥ ಪ್ರದೇಶ. ನಾನು ಡಾರ್ಮಿಟ್ರಿ ರೀತಿಯಲ್ಲಿ ರೂಮ್ಗಳನ್ನು ಕಟ್ಟಿದ್ದೀನಿ. ಬಂದವ್ರಿಗೆ 6 ತಿಂಗಳು 11 ತಿಂಗಳ ಅಗ್ರಿಮೆಂಟ್ ಮಾಡಿಕೊಟ್ಟು ರೂಮ್ ಕೊಡ್ತೀನಿ. ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಬಂದಿರ್ತಾರೆ. ಏಜೆಂಟ್ ಮೂಲಕ ನನ್ನ ಮನೆಗೆ ಬಂದು ಇಲ್ಲಿ ಬಾಡಿಗೆ ಕರಾರು ಪತ್ರ ಮಾಡ್ಕೊಂಡಿರ್ತಾರೆ. ಅದನ್ನು ಇಟ್ಕೊಂಡು ವೋಟರ್ ಐ ಡಿ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಅದಾದಮೇಲೆ ಕೆಲಸ ಮುಗಿದ ಕೂಡಲೇ ಅವರು ಬಿಹಾರಿಗೋ ಉತ್ತರ ಪ್ರದೇಶಕ್ಕೋ ರಾಜಸ್ಥಾನಕ್ಕೋ ವಾಪಸ್ ಹೋಗ್ಬಿಡ್ತಾರೆ, ತಮಿಳ್ನಾಡಿಗೋ ವಾಪಸ್ ಹೋಗ್ತಾರೆ. ಯಾರೂ ಇಲ್ಲಿರಲ್ಲ, ಯಾರು ಬಂದು ಓಟು ಹಾಕಲ್ಲ ಇವರು. ಇದು ನಡೀತಾ ಇರೋದು. ಒಂದು ರೂಮಲ್ಲಿ 80 ಜನ ಇರ್ತಾರೆ ಅಂತ ನೀವು ಹೇಳಿದರೆ ಅದು ಹೆಂಗೆ ಸರಿಯಾಗತ್ತೆ? ಆಮೇಲೆ ನಾನು ಯಾವುದೇ
ಪಕ್ಷದ ಕಾರ್ಯಕರ್ತ ಅಲ್ಲ. ಹಾಗೆ ನೋಡಿದರೆ ನಮ್ಮ ಇಡೀ ಕುಟುಂಬದವ್ರು ಮತ ಹಾಕೋದೆ ಕಾಂಗ್ರೆಸ್ಗೆ. ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೋಬೇಡಿ, ನನ್ನ ಮನೆಯಲ್ಲಿ 80 ಜನ ಇದ್ದಾರೆ ಅಂತ ಸುಳ್ಳು ಆರೋಪವನ್ನು ಹೊರಿಸಬೇಡಿ ಅಂತ. ಇನ್ನೊಂದು 5 ಜನರ ಕುಟುಂಬ, ಇವರು ಮತದಾರರ ಹಕ್ಕೇ ಇಲ್ಲ ಅಂತ ರಾಹುಲ್ ಗಾಂಧಿ ಆರ್ಗ್ಯುಮೆಂಟ್ ಇತ್ತು. ಆ 5 ಜನ ತಮ್ಮ ವೋಟರ್ ಐ ಡಿ ಹಿಡ್ಕೊಂಡು ಟಿ ವಿನಲ್ಲಿ ಹೇಳ್ತಾರೆ, ಇಲ್ಲ ಸ್ವಾಮಿ ನಾವು ಮತದಾರರು ಮತ ಹಾಕ್ತಾ ಇದ್ದೀವಿ ನೋಡಿ ನಮ್ಮ ವೋಟರ್ ಐ ಡಿ ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಇನ್ನೊಬ್ಬ ಪಾಪ ಉತ್ತರ ಪ್ರದೇಶದ ಲಖನೌ ವ್ಯಕ್ತಿ, ಆತನ ಹೆಸರು ನಿನ್ನೆನೂ ಹೇಳಿದ್ದೆ ನಾನು, ಆದಿತ್ಯ ಶ್ರೀವಾಸ್ತವ್ ಅಂಥೇಳಿ. ಆದಿತ್ಯ ಶ್ರೀವಾಸ್ತವ್ದು ಉತ್ತರ ಪ್ರದೇಶದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ. ಒಬ್ಬ ವ್ಯಕ್ತಿ 3 ಕಡೆ ವೋಟ್ ಹಾಕ್ತಾ ಇದ್ದಾರೆ ಅಂತ ಇವರು ಹೇಳಿದರು, ರಾಹುಲ್ ಗಾಂಧಿ ಹೇಳಿದರು. ಸ್ವತಃ ಆದಿತ್ಯ ಶ್ರೀವಾಸ್ತವ್ ಇಂಡಿಯಾ ಟಿ ವಿಗೆ ಸಂದರ್ಶನವನ್ನು ಕೊಟ್ಟು ಹೇಳ್ತಾರೆ, ಸ್ವಾಮಿ ನಾನು 2016ರಲ್ಲಿ ಲಖನೌನಲ್ಲಿದ್ದೆ, ಲಖನೌನಲ್ಲಿ ನಾನು ವೋಟರ್ ಐ ಡಿ ಮಾಡಿಸ್ಕೊಂಡಿದ್ದೆ. ಮುಂದೆ ಉದ್ಯೋಗದ ನಿಮಿತ್ತ ನಾನು ಮುಂಬೈಗೆ ವಲಸೆ ಹೋದೆ. ಮುಂಬೈನಲ್ಲಿ 2018ರಲ್ಲಿ ಮುಂಬೈನಲ್ಲಿ ಬಂದು ಆನ್ಲೈನ್ನಲ್ಲಿ ಮುಂದೆ ನಾನು ನನ್ನ ವೋಟರ್ ಐ ಡಿಯನ್ನು ಹೊಸ ಐ ಡಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಿದೆ. 2018ರಿಂದ 2021ರವರೆಗೂ ನಾನು ಮುಂಬೈನಲ್ಲಿದ್ದೆ. ಮುಂಬೈನಲ್ಲಿ ವೋಟ್ ಹಾಕ್ತಾಯಿದ್ದೆ, ವಾಪಸ್ ಲಖನೌಗೇನೂ ಹೋಗಲಿಲ್ಲ. ಅದಾದಮೇಲೆ 2021ಕ್ಕೆ ಬೆಂಗಳೂರಿಗೆ ವಲಸೆ ಬಂದೆ. ನಾನು ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಲ್ಲಿ ವೋಟರ್ ಐ ಡಿ ಮಾಡಿಸ್ಕೊಂಡೆ, ಅದನ್ನು ಕೂಡ ಆನ್ಲೈನಲ್ಲಿ ಮಾಡಿಕೊಂಡೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ನಂದು ಡಿಲೀಟ್ ಆಗಿದೆ ಅಂತ ಡೆಪ್ಟಿ ಕಮಿಷನರ್ ಅವರು ನಿನ್ನೆ ಹೇಳಿದ್ದಾರೆ, ಎಲೆಕ್ಷನ್ ಆಫೀಸರು. ನಾನು ಮತ ಹಾಕೋದು ಒಂದೇ ಒಂದು ಕಡೆ, ನನ್ನ ಹೆಸರನ್ನು ಈ ರೀತಿ ದುರ್ಬಳಕೆ ಮಾಡ್ಕೋಬೇಡಿ, 4 ಕಡೆ ವೋಟರ್ ಐ ಡಿ ಇದೆ ಅಂತ ಹೇಳಬೇಡಿ ಅಂತ. ಇನ್ನೊಬ್ಬ ವ್ಯಕ್ತಿ ಗುರುಕೀರತ್ ಸಿಂಗ್ ಡಾಂಗ್ ಅಂಥೇಳಿ, ಈತನಿಗೆ 4 ವೋಟರ್ ಐ ಡಿ ಇದ್ದಾವೆ ಅಂತ ರಾಹುಲ್ ಗಾಂಧಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಆ ವ್ಯಕ್ತಿ ಹೇಳಿದರು, 4 ಸಲ ನಾನು ಅಪ್ಲೈ ಮಾಡಿದ್ದು ಹೌದು, 3 ಸಲನೂ ನಂದು ರಿಜೆಕ್ಟ್ ಆಯಿತು, 4ನೇ ಸಲ ಸಿಕ್ತು, ಇನ್ನು 3 ಏನಿದೆ ಅದು ಡಿಲಿಷನ್ನಿಗೆ ನಾನು ಅಪ್ಲೈ ಮಾಡಿದ್ದೀನಿ, ಅದೆಲ್ಲ ಹೊರಟು ಹೋಗುತ್ತೆ, ನಾನು ಮತ ಹಾಕೋದು ಒಂದೇ ಕಡೆ. ಅಂದರೆ ಇವರೆಲ್ಲ ಪ್ರಾಮಾಣಿಕವಾಗಿ ಈ ದೇಶದ ಕಾನೂನಿಗೆ ಬದ್ಧರಾಗಿದ್ದಂಥ ಜನ ತಮ್ಮ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಉದ್ಭವ ಆಗಿರುವಂಥದ್ದು. ಮತ್ತು ಇವತ್ತು ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದು ಅದೇ, ಬಿಹಾರದಲ್ಲಿ ನಡೆಸ್ತಾ ಇರುವಂಥ SIR ಏನಿದೆ ಅದರ ಉದ್ದೇಶವೇ ಅದು ಸ್ಪೆಷಲ್ ಇಂಟೆನ್ಸಿವ್, ಅಂದರೆ ಗಹನವಾದಂಥ ತೀಕ್ಷ್ಣವಾದಂಥ ರಿವಿಷನ್ ಆಫ್ ವೋಟರ್ ಲಿಸ್ಟು. ಅಂದರೆ ಈ ರೀತಿ ಅಪಸವ್ಯಗಳೇನಿದ್ದಾವೆ, ಇಂಥ ಲೋಪಗಳೇನಿದ್ದಾವೆ ಅದನ್ನು ಶುದ್ಧೀಕರಿಸಿ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮತದಾರರು ಮಾತ್ರ ಮತದಾನ ಮಾಡಬೇಕು, ಅನಗತ್ಯ ನಕಲಿ ಕಾರ್ಡ್ಗಳಿರಬಾರ್ದು ಅಂತೇಳಿ ಇವರ ಟೋಳಿ ಏನಿದೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿ ಈ ರೀತಿಯಾದಂಥ SIR ಮಾಡಬೇಡಿ ಅಂತ ಮೊರೆ ಹೋಗಿದೆ. ಎಂಥ ವಿಚಿತ್ರ ನೋಡಿ, ವಿಪರ್ಯಾಸ ನೋಡಿ, ವಿರೋಧಾಭಾಸ ನೋಡಿ. 7 ಲಕ್ಷ ಮತದಾರರು ನಕಲಿ ಅಂಥೇಳಿ ಬಿಹಾರದ ವೋಟರ್ ಐ ಡಿ ವೋಟರ್ ಲಿಸ್ಟ್ ರಿವಿಷನ್ ಸಂದರ್ಭದಲ್ಲಿ ಮಾಹಿತಿ ದೊರಕಿದೆ. ಸುಪ್ರೀಂ ಕೋರ್ಟ್ ಅದರ ಕರಡು ಪ್ರತಿಯನ್ನು ಕೊಡುವಂತ ಕೂಡ ಕೇಳಿದ್ದಾರೆ. ಕೋರ್ಟ್ ಕೇಳಿದೆ 15 ಜನ, 7 ಲಕ್ಷ ಜನರ ಕೈ ಬಿಡಲಾಗಿದೆಯಲ್ಲ, ಅದರಲ್ಲಿ 15 ಜನ ಯಾರನ್ನಾದ್ರೂ ಕೈ ಬಿಟ್ಟು ಹೋದಂಥ ಮತದಾರರ ಪಟ್ಟಿಯನ್ನು ತಂದುಕೊಡಿ ಅಂತ ಕೋರ್ಟ್ ಕೇಳ್ತಾ ಇದೆ. ಯಾವ ಪಕ್ಷಕ್ಕೂ ತಂದುಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅಲ್ಲಿ ವೋಟರ್ನ ರಿವಿಷನ್ ಕೆಲಸ ನಡೆದಿದೆ ಬಿಹಾರದಲ್ಲಿ. ಸುಪ್ರೀಂ ಕೋರ್ಟ್ಗೆ ಇವರು ಮೊರೆ ಹೋಗಿದ ಕಾರಣ ಏನು? ಈ SIR ಮಾಡಬೇಡಿ, ಮತದಾರರ ಪಟ್ಟಿಯನ್ನು ಯಥಾಪ್ರಕಾರ ಉಳಿಸ್ಕೊಳ್ಳಿ ಅಂತ. ಯಥಾಪ್ರಕಾರ ಉಳಿಸ್ಕೊಂಡ್ರೆ ಈ ರೀತಿಯಾದಂಥ ತಾಂತ್ರಿಕವಾಗಿ ಯಾವ್ಯಾವ ನಕಲಿ ವೋಟರ್ಸ್ ಇದ್ದಾರೋ, ಆಮೇಲೆ ವೋಟರ್ ಲಿಸ್ಟ್ನಲ್ಲಿ ವ್ಯತ್ಯಾಸಗಳಿದಾವೋ ಅವೆಲ್ಲ ಹಾಗೆ ಉಳಿತಾವೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದಂಥದ್ದು. ಇನ್ನು ಮುಂದೆ ಇವರು ಹೇಳಿರೋಂಥ ಕೆಲವೊಂದು ಆರೋಪಗಳನ್ನ ನೋಡೋಣ. ನಮ್ಮದು ಇದರಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಲೀಡಲ್ಲಿದ್ದನು, 7 ಕಡೆ ಕಾಂಗ್ರೆಸ್ ಲೀಡಲ್ಲಿತ್ತು. ಕೊನೆಗೆ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಿಡ್ತೀವಿ, 7 ಕಡೆ ಲೀಡಲ್ಲಿತ್ತು ಅಂತ. ನಿನ್ನೆ ಅರವಿಂದ್ ಲಿಂಬಾವಳಿ ಅವರು ತಕ್ಷಣದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು. ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು, ಸುಳ್ಳು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ, ಇಲ್ಲಿದೆ ಪಟ್ಟಿ ಹಿಡ್ಕೊಳ್ಳಿ, ಇದರ ಪ್ರತಿಯನ್ನು ತಗೊಳ್ಳಿ. 7ರಲ್ಲಿ 4 ಕಡೆ BJP ಮುಂದಿತ್ತು. ರಾಜಾಜಿನಗರದಲ್ಲಿ ಮುಂದಿತ್ತು, ಗಾಂಧಿನಗರದಲ್ಲಿ ಮುಂದಿತ್ತು, CV ರಾಮನ್ ನಗರದಲ್ಲಿ ಮುಂದಿತ್ತು, ಮಹದೇವಪುರದಲ್ಲಿ ಮುಂದಿತ್ತು. ಇಷ್ಟೂ ಕಡೆ ಮುಂದಿದ್ದ ಮೇಲೆ ಗೆಲುವನ್ನು ಸಾಧಿಸಿರೋದು, ಇದ್ದಕ್ಕಿದ್ದ ಹಾಗೆ ಗೆದ್ದದ್ದಲ್ಲ ಅಂತ. ಆಮೇಲೆ 5 ಪ್ರಶ್ನೆಗಳನ್ನು ಕೇಳಿದರು ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ಗೆ. ಏನಂತಂದರೆ, ಇದ್ದಕ್ಕಿದ್ದ ಹಾಗೆ ನಾನು ಈ ರೀತಿ ಪ್ರಶ್ನೆ ಮಾಡಿದ ತಕ್ಷಣ ವೆಬ್ಸೈಟನ್ನು, ಎಲೆಕ್ಷನ್ ಕಮಿಷನ್ ವೆಬ್ಸೈಟನ್ನೇ 36 ರಾಜ್ಯಗಳಲ್ಲಿ ಬರಖಾಸ್ತುಗೊಳಿಸ್ಬಿಟ್ಟಿದ್ದಾರೆ, ಡೌನ್ ಆಗಿಬಿಟ್ಟಿದ್ದಾವೆ ಅಂತ, ನಾನು ಹೆದರ್ಕೊಂಡ್ಬಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದರು. 5 ನಿಮಿಷ ರೀ, 5 ನಿಮಿಷದಲ್ಲಿ ಕ್ಲಾರಿಫಿಕೇಷನ್ ಬಂತು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲ್ಲ ವೆಬ್ಸೈಟ್ಗಳು ಆನ್ ಇದ್ದಾವೆ, ಯಾರು ಬೇಕಾದರೂ ತೆಗೆದು ನೋಡ್ಬೋದು, ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ಅಲ್ಲಿ 5 ನಿಮಿಷದಲ್ಲಿ
ಪ್ರತ್ಯುತ್ತರವನ್ನು ಚುನಾವಣಾ ಆಯೋಗ ಕೊಟ್ಟೇ ಬಿಡ್ತೀವಿ. ಅದಾದಮೇಲೆ ಇವ್ರ ಪ್ರಶ್ನೆ ಇತ್ತು, ಡಿಜಿಟಲ್ ವೋಟರ್ ಲಿಸ್ಟನ್ನು ಯಾಕೆ ಕೊಡ್ತಾ ಇಲ್ಲ ನೀವು ಪೊಲಿಟಿಕಲ್ ಪಾರ್ಟಿಗಳಿಗೆ ಅಂತ. ಅದಕ್ಕೆ ವೋಟರ್ ಎಲೆಕ್ಷನ್ ಕಮಿಷನ್ ಹೇಳ್ತು, ಇದು ನೋಡಿ ನಿಮ್ಮಿಂದನೇ ಆಗಿರುವಂಥ ಸಮಸ್ಯೆ ಇದು. ನಿಮ್ಮಿಂದ ಕಾಂಗ್ರೆಸ್ನಿಂದ ದಿಗ್ವಿಜಯ್ ಸಿಂಗ್ ಅವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದರು. ಹೋದ ಸಂದರ್ಭದಲ್ಲಿ ಈ ರೀತಿ ಲಿಸ್ಟನ್ನು ಕೊಡಬಾರ್ದು ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಆದ್ದರಿಂದ ಕೋರ್ಟಿನ ಆದೇಶವನ್ನು ನಾವು ಪಾಲಿಸ್ತಾ ಇದ್ದೀವಿ. ಕೊಟ್ಟವರು ನಿಮ್ಮ ಇದ್ರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸೋರು ನಿಮ್ಮವರೇ ದಿಗ್ವಿಜಯ್ ಸಿಂಗ್ ಅವರು ಅಂತ ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇದವರು ರಾಹುಲ್ ಗಾಂಧಿಯವರ ಆಕ್ಷೇಪಣೆ ಏನಪ್ಪ, CCTV ಫುಟೇಜನ್ನು ಇಟ್ಟಿಲ್ಲ, ವಿಡಿಯೋಗಳಿಲ್ಲ, ಎಲ್ಲವನ್ನು ನಷ್ಟ ಮಾಡಲಾಗಿದೆ. ಏಕೆಂದರೆ ಇವರು ಕಳುವು ಮಾಡಲಿಕ್ಕೋಸ್ಕರ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾರೆ ಅಂತ. ಅದಕ್ಕೆ ಚುನಾವಣಾ ಆಯೋಗ ಸ್ಪಷ್ಟೀಕರಣವನ್ನು ಅಲ್ಲೇ ಪಕ್ಕದಲ್ಲೇ ಕೊಟ್ಬಿಡ್ತು. ಇವರು ಈ ಕಡೆ ಪ್ರಶ್ನೆ ಕೇಳ್ತಾರಂಗೆ ಈ ಕಡೆ ಉತ್ತರ. ಇದು ಹೆಂಗೆ ಅಂತಂದರೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ. ಅದು ಹೇಳ್ತೀವಿ ನೋಡಿ ಸ್ವಾಮಿ, ಚುನಾವಣೆಯಲ್ಲಿ ಎಲೆಕ್ಷನ್ ಪಿಟಿಷನ್ ಅಂತ ಒಂದು ವ್ಯವಸ್ಥೆ ಇದೆ. ಒಬ್ಬ ವ್ಯಕ್ತಿ ಸೋತ ಸಂದರ್ಭದಲ್ಲಿ ಆತ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅಥವಾ ಚುನಾವಣೆಯಲ್ಲಿ ಲೋಪ ಆಗಿದೆ ಅಂತ ಅನಿಸಿದ ಸಂದರ್ಭದಲ್ಲಿ 45 ದಿನಗಳ ಒಳಗೆ ಆತ ಕೋರ್ಟಿಗೆ ಮೊರೆ ಹೋಗಬೇಕು, ಹೈಕೋರ್ಟಿಗೆ ಮೊರೆ ಹೋಗಬೇಕು ಅಂತ ಕಾನೂನಿದೆ. ಆ ಕಾನೂನಿನ ಪ್ರಕಾರ ಯಾರ್ಯಾರು ನಿಮ್ಮ ಪಕ್ಷದಿಂದ ಪರಾಭವಗೊಂಡಂಥ ಅಭ್ಯರ್ಥಿಗಳಿದ್ದಾರೋ ಅವರು ಕಾನೂನಿನ ಮೊರೆ ಹೋಗಿ ತಮ್ಮ ಏನು ನ್ಯಾಯವನ್ನು ಪಡ್ಕೋಬಹುದು. ಇದನ್ನು ಅಲ್ಲಿವರೆಗೂ ಸಂರಕ್ಷಿಸಿ ಇಡಲಾಗಿರುತ್ತೆ. ಅದಾದ ಮೇಲೆ ಇಟ್ಟರೆ 1,00,000 ಪೋಲಿಂಗ್ ಸ್ಟೇಷನ್ ಮಾತ್ರ, 1,00,000 ಪೊಲೀಸ್ ಸ್ಟೇಷನ್ನ ಡೇಟಾವನ್ನು ಹಾಗೆ ಉಳಿಸ್ಕೊಂಡ್ರೆ ಅದು 275 ವರ್ಷಗಳ ಕಾಲ ನೋಡುವಷ್ಟು ಡೇಟಾ ಇರುತ್ತೆ ಅಂತ. ಅದರ ಗಾತ್ರವನ್ನು ನೋಡಿ, ಎಷ್ಟು ಅವಧಿ ಅಂತ ನೋಡಿ. ಬರೀ 1,00,000 ಪೋಲಿಂಗ್ ಸ್ಟೇಷನ್ ಅಂತ ತೊಗೊಂಡ್ರೆ 275 ವರ್ಷ ನಿರಂತರವಾಗಿ 24 ಗಂಟೆ ನೋಡಿದರೆ ಅಷ್ಟು ಡೇಟಾ ಇರುತ್ತೆ. ಆ ಡೇಟಾ ಇಟ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಅದನ್ನು ಡಿಲೀಟ್ ಮಾಡಲಾಗುತ್ತೆ. ಎಲ್ಲೆಲ್ಲ ಆಕ್ಷೇಪಣೆ ಬರೋದಿಲ್ವೋ ಅಲ್ಲೆಲ್ಲ ಡಿಲೀಟ್ ಮಾಡುವಂಥದ್ದು ನಡೆಯುತ್ತೆ ಅಂತ. ಈ ಮಧ್ಯೆ ಒಂದು ಒಂದು ಪೋಸ್ಟನ್ನು ಹಾಕ್ತಾರೆ ಇವ್ರ ಕಡೆಯವರು. ಇವರು ಯಾವ ರೀತಿ ಇರುತ್ತೆ ಕಾಂಗ್ರೆಸ್ದು ಅಂತಂದರೆ, ಒಂದು ಪ್ರೊಪಗ್ಯಾಂಡಾ ಸೃಷ್ಟಿ ಮಾಡ್ತಾರೆ. ಟ್ವಿಟರ್ನಲ್ಲಿ ಒಬ್ಬ ಭಾವಿಕಾ ಕಪೂರ್ ಅಂತ ಒಬ್ಬ ಹುಡುಗಿ ಹೆಸರಲ್ಲಿ ಒಂದು ಟ್ವಿಟರ್ ಹ್ಯಾಂಡಲ್ ಇದೆ. ಟ್ವಿಟರ್ಗೆ ಈಗ ಎಕ್ಸ್ ಅಂತಾರೆ, ನಮ್ಗೆ ಎಕ್ಸ್ ಅಂತ ಹೇಳಿ ಅಭ್ಯಾಸ ಇಲ್ಲ, ಆದ್ದರಿಂದ ಟ್ವಿಟರ್ ಅಂತ ಹೇಳ್ತೇನೆ. ಅದ್ರ ಬಗ್ಗೆನೂ ದಯವಿಟ್ಟು ಆಕ್ಷೇಪಣೆಯನ್ನು ಮಾಡಬೇಡಿ. ಈ ಹ್ಯಾಂಡಲಲ್ಲಿ ಹಾಕ್ತಾರೆ ಏನಂತ, ಈ ಚುನಾವಣಾ ಆಯೋಗಕ್ಕೆ ಬೆಂಕಿ ಹಚ್ಚಬೇಕು, ಅದರೊಳಗಡೆ ಇರುವಂಥ ಅಧಿಕಾರಿಗಳಿಂದ ಅವ್ರು ಬೀದಿಗೆ ಕರೆದು ಹೊಡೆಯಬೇಕು ಅಂತ ಇವರು ಪೋಸ್ಟ್ ಹಾಕ್ತಾರೆ. ಆಮೇಲೆ ಭಾವಿಕಾ ಕಪೂರ್ ಯಾರು ಅಂತ ಈ ಹುಡುಗಿ ಬಗ್ಗೆ ನೋಡಿದಾಗ ಭಾವಿಕಾ ಕಪೂರ್ 5 ಅಂತ ನೋಡಿದಾಗ ಒಬ್ಬ ಗಡ್ಡ ಬಿಟ್ಟಿರುವಂಥ ಆಸಾಮಿ ಇದರ ಟ್ವಿಟರ್ ಹ್ಯಾಂಡಲ್ ನಡೆಸ್ತಾ ಇರ್ತಾನೆ. ಅಂದರೆ ಇದು ಸಂಪೂರ್ಣವಾಗಿ ಪ್ರೊಪಗ್ಯಾಂಡಾ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ರಾಹುಲ್ ಗಾಂಧಿ ಮಾಡಿ ಈ ಬಾರಿ ಅಗೇನ್ ವಿಫಲರಾಗಿದ್ದಾರೆ. ಇನ್ನೂ ಹೇಳ್ತಾರೆ, ಕೆಲವೊಂದು ಮನೆಗಳಿಗೆ 0 ಇದ್ದಾವೆ ಅಂತ ಒಂದು 10 ಅಬ್ಜೆಕ್ಷನ್ಗಳನ್ನು ಅವ್ರು ಹಾಕಿದರು. ಅವರ 99% ಆರೋಪಗಳಿಗೆ ಅಲ್ಲಿಯೇ ಸ್ಪಷ್ಟೀಕರಣವನ್ನು ಸ್ವತಃ ಚುನಾವಣಾ ಆಯೋಗ ಕೊಡ್ತು, ಇಲ್ಲ ಜನ ಕೊಡ್ತಾಯಿದ್ರು. ಇದಾದ ಮೇಲೆ ಭಾಳ ಮಜಾ ಇತ್ತು. ಏನು, ಚುನಾವಣಾ ಆಯೋಗ ನೇರವಾಗಿ ಕದನ ಕೇಳಿತು. ತಕ್ಷಣದಲ್ಲಿ ರಾಹುಲ್ ಗಾಂಧಿಯವರು ಬರಬೇಕು, ಚುನಾವಣಾ ಆಯೋಗಕ್ಕೆ ಬಂದು ನಮ್ಮ ಏನು ಅಫಿಡವಿಟ್ ಇದೆ ನಾವು ಟೈಪ್ ಮಾಡಿ ಇಟ್ಟಿದ್ದೀವಿ, ರೆಡಿ ಇದೆ ಅದು ಡಿಕ್ಲರೇಷನ್ನು, ಆ ಡಿಕ್ಲರೇಷನ್ ಕೆಳಗೆ ಸಹಿ ಮಾಡಿ ಹೋಗಿಬಿಡಲಿ ಅವರು ಅಂತ. ಸಹಿ ಮಾಡಲಿ, ನಾವು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ. ಯಾಕೆಂದರೆ ಸಾಂವಿಧಾನಿಕ ಸಂಸ್ಥೆಗಳಿಗೆ ಬಾಯಿ ಮಾತಿನಲ್ಲಿ ಯಾವುದೇ ಆಕ್ಷೇಪಣೆಗಳನ್ನ ಸಲ್ಲಿಸಿದರೆ ಅದನ್ನು ಗಂಭೀರವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ, ದಾಖಲೆ ಬೇಕು. ಅದಕ್ಕೋಸ್ಕರ ಒಂದು ಸಹಿ ಹಾಕಿ ಹೋಗಿ. ಕೊನೆಯ ಕ್ಷಣದವರೆಗೂ ನಾವು ಚುನಾವಣಾ ಆಯೋಗಕ್ಕೆ ಹೋಗೋಣ, ನಾವು ಮಲ್ಲಿಕಾರ್ಜುನ ಮುತ್ಯ, DK ಶಿವಕುಮಾರು, ಸಿದ್ದರಾಮಯ್ಯ ಎಲ್ಲ ಸೇರಿ ಹೋಗೋಣ ಅಂತ ಹೇಳಿದಂಥ ರಾಹುಲ್ ಗಾಂಧಿ ಕೊನೆಯ ಕ್ಷಣದಲ್ಲಿ ಯಾವಾಗ ಇದು ತಮ್ಮ ಇಡೀ ಸುಳ್ಳು ಆರೋಪಗಳೆಲ್ಲ ಬೆತ್ತಲಾದರೂ ಆದ ತಕ್ಷಣ ಹೇಳದೆ ಕೇಳದೆ ಪರಾರಿಯಾಗಿ ದಿಲ್ಲಿಗೆ ಹೊರಟೇ ಹೋದರು. ನೋಡಿ ಯಾವ ರೀತಿ ಒಬ್ಬ ವಿಪಕ್ಷ ನಾಯಕನಾಗಿರುವಂಥ ಮನುಷ್ಯ ಈತ ಹೇಳ್ತಾರೆ, ನನ್ನ ಮಾತನ್ನೇ ನೀವು ಓತಂತ ತಗೋಬೇಕು, ನಾನು ಸಂಸತ್ತಿನಲ್ಲಿ ಓತು ತೆಗೆದುಕೊಂಡಿರುವಂಥ ಮನುಷ್ಯ ಅಂತ. ಈತ ಕೋರ್ಟ್ನಲ್ಲಿ ಅದೇ ಮಾತು ಹೇಳಿ ಮೊನ್ನೆ ಇಲಾಹಾಬಾದ್ ಲಕ್ನೋ ಬೆಂಚ್ನಲ್ಲಿ ಈತ ಅಫಿಡವಿಟನ್ನು ಸಲ್ಲಿಸಿದರು, ಜಾಮೀನು ಅರ್ಜಿ ಅಪ್ಲಿಕೇಶನ್ ಹಾಕಿದ್ರು. 2 ಸಲ ಹೋಗಿದ್ದರು. ಹೋದ ಸಂದರ್ಭದಲ್ಲಿ ಅಫಿಡವಿಟಿಗೆ ಸೈನ್ ಹಾಕದೆ ಹೋದರೆ, ಬಾಂಡಿಗೆ ಸಹಿ ಹಾಕದೆ ಹೋದರೆ, ಮುಚ್ಚಳಿಕೆ ಬರೆದು ಕೊಡದೆ ಹೋದರೆ ಕೋರ್ಟ್ನವ್ರು ಬಿಟ್ಬಿಡ್ತಾರ, ಅರೆಸ್ಟ್ ಮಾಡಿ ಒಳಗೆ ಹಾಕಿಸ್ತಾರೆ ತೊಗೊಂಡು ಹೋಗೋಳಿಗೆ. ಅಲ್ಲಿ ಹೇಳಬೇಕಾಗಿತ್ತು, ಸಂಸತ್ತಿನಲ್ಲಿ ನಾನು ಓತು ತೊಗೊಂಡಿದ್ದೇನೆ, ಸಂವಿಧಾನದ ಮೇಲೆ ನಾನು ಪ್ರಮಾಣ ಮಾಡಿದ್ದೇನೆ, ನಾನು ಕೋರ್ಟಿಗೆ ಕೇಳೋದಿಲ್ಲ ಅಂಥೇಳಿ. ಅಲ್ಲಿ ಆದರೂ ಬಂದು ಹೇಳ್ತಾರೆ, ಅಲ್ಲಿ ಆದರೂ ಬಂದು ಅಫಿಡವಿಟ್ ಕೊಡ್ತಾರೆ. ಯಾಕೆ ಒದ್ದು ಒಳಗೆ ಹಾಕ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ದಿಲ್ಲಿ ಹೈಕೋರ್ಟ್ ಹೋಗ್ತಾರೆ, ಅಲ್ಲಿ ಬೇಲ್ ತಗೊಳ್ಳುವಾಗ ಬರೆದು ಕೊಡ್ತಾರೆ, ಮುಚ್ಚಳಿಕೆ ಬರೆದು ಕೊಡ್ತಾರೆ, ಅಫಿಡವಿಟ್ ಕೊಡ್ತಾರೆ, ಡಿಕ್ಲರೇಷನ್ ಕೊಡ್ತಾರೆ, ಕೇಳಿರುವಂಥ ಎಲ್ಲ ದಾಖಲೆಗಳಿಗೆ ಅತ್ಯಂತ ವಿನೀತರಾಗಿ ಕೂತ್ಕೊಂಡು ಸಹಿ ಹಾಕಿ ಕೊಡ್ತಾರೆ. ಯಾಕೆ ಕೊಡ್ತಾರೆ?
ಅಲ್ಲಿಯೂ ಹೇಳಬೇಕು ಸಂಸತ್ನಲ್ಲಿ ನಾನು ವಿಪಕ್ಷ ನಾಯಕನ ಸಹಿ ಮಾಡೋದಿಲ್ಲ ಅಂತ. ಈ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಯಾರೇ ಇದ್ದರೂ ಕೂಡ ಸಂವಿಧಾನಿಕ ಹುದ್ದೆಯಲ್ಲಿ ಸಂವಿಧಾನಿಕ ಸಂಸ್ಥೆಗಳಿಗೆ ಹೋಗಿ ಯಾವುದಾದ್ರೂ ಪತ್ರವನ್ನು ಕೊಡುವಾಗ ಆತ ಸಹಿ ಮಾಡಿ ಕೊಡಬೇಕು. ಇಲ್ಲದೆ ಹೋದರೆ ಅದನ್ನು ವ್ಯಾಲಿಡ್ ಅದರ ಸಿಂಧುತ್ವ ಇರೋದಿಲ್ಲ. ಇದು ಸ್ವಾಭಾವಿಕವಾಗಿ ಜನಸಾಮಾನ್ಯರಿಗೆ ಗೊತ್ತಿರುವಂಥ ವಿಚಾರ. ಈತ ಕೂಡ ಜನಸಾಮಾನ್ಯ ಅಂತ ಇವತ್ತಿಗೆ ಈಗ ಎಲ್ಲ ರೀತಿಯಿಂದ ಗೊತ್ತಾಗ್ತಾ ಇರೋದರಿಂದ ಈತನಿಗೆ ಸಮಸ್ಯೆ ಉಂಟಾಗಿದೆ. ಈತನಿಗೆ ನರೇಂದ್ರ ಮೋದಿ ಯಾಕೆ ಪ್ರಧಾನಮಂತ್ರಿ ಹುದ್ದೆಯ ಮೇಲೆ ಕೂತಿದ್ದಾರೆ, ನಾನು ಕೂಡಬೇಕಾಗಿತ್ತು ಅನ್ನುವಂಥ ಭ್ರಮೆಯಲ್ಲಿರೋದರಿಂದ ಎಲ್ಲಿಯೂ ನಾನು ಸಹಿ ಹಾಕಬೇಕಾಗಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಈ ಮನುಷ್ಯ ಹೇಳಿದ್ದೆಲ್ಲ ಇಲ್ಲಿವರೆಗೂ ಸುಳ್ಳೆ. ಸಾವರ್ಕರು ಕ್ಷಮೆಯಾಚನೆ ಮಾಡಿದರು ಅಂತ ಹೇಳಿ ಸಿಗಾಕ್ಕೊಂಡು ಕೋರ್ಟ್ಗೆ ಹೋಗಿ ಬೇಲ್ ತೊಗೊಂಬಂದಿದ್ದಾರೆ. ಪೆಗಸಿಸ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತಾಗಿದೆ. ಹಿಂಡನ್ಬರ್ಗ್ ರಿಸರ್ಚ್ ವಿಚಾರದಲ್ಲಿ ಈತ ಸುಳ್ಳು ಹೇಳಿದ್ದಾರೆ ಅಂತಾಗಿದೆ. ಗೌತಮ್ ಅದಾನಿ ವಿಚಾರದಲ್ಲಿ ಈತ ಸುಳ್ಳೇ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈತ ಭ್ರಷ್ಟ ಅಂತ ಈಗಾಗಲೇ ಈತನ ಮೇಲೆ ಆರೋಪ ಪಟ್ಟಿಯನ್ನು ಹಾಕಿ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಎಲ್ಲದರಲ್ಲೂ ಈತ ಸಹಿ ಹಾಕ್ತಾರೆ. ಆದರೆ ಚುನಾವಣಾ ಆಯೋಗ ಒಂದು ಪೇಪರಲ್ಲಿ ನೀವು ಅಪ್ಲಿಕೇಶನ್ ಬರಿಬೇಡ, ಅಪ್ಲಿಕೇಶನ್ ಕೂಡ ಅವರೇ ಬರೆದಿದ್ದಾರೆ, ಸಹಿ ಮಾತ್ರ ಇವ್ರದ್ದು. ಆ ಸಹಿ ಹಾಕಲಿಕ್ಕೂ ಈ ಮನುಷ್ಯ ಸಿದ್ಧರಿಲ್ಲ. ಯಾಕೆ? ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ 2 ಸೆಕ್ಷನ್ನಲ್ಲಿ ಇವರಿಗೆ ಶಿಕ್ಷೆಯಾಗತ್ತೆ ಅಂತ ಇದೆ. ಸಿಕ್ಕಾಕ್ಕೊಂಡ್ಬಿಡ್ತೀನಿ ಅಂತ ಹಿಟ್ ಆ್ಯಂಡ್ ರನ್ ಮಾಡಲಿಕ್ಕೆ ಹೋಗ್ತಾರೆ. ಇವ್ರ ತಂದೆಯದು ಇದೇ ರೀತಿಯಾದಂಥ ಧೋರಣೆ ಇತ್ತು, ಅವರ ಆರ್ಗ್ಯುಮೆಂಟ್ ಇತ್ತು. ನಾನು ಟ್ವಿಟರ್ ಹ್ಯಾಂಡಲಲ್ಲಿ ಅವ್ರದ್ದೊಂದು ಭಾಷಣವನ್ನು ನೋಡಿದೆ. ಅವರು ಒಂದು ಪ್ರಶ್ನೆ ಕೇಳಿದರು ರಾಜೀವ್ ಗಾಂಧಿ ಅವರು, ಏನಂತ, 84ನೇ ಇಸ್ವಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 2 ಸ್ಥಾನ ಬಂದಿತ್ತು, 1989ರಲ್ಲಿ 85 ಸ್ಥಾನ ಬಂದ್ಬಿಡ್ತು, ಹೆಂಗೆ ಅಂತ ಪ್ರಶ್ನೆ ಅವ್ರದ್ದು. ಅವ್ರ ಉತ್ತರನೂ ಇದೆ ಅದಕ್ಕೆ. ಏನಂತ, 84ರಲ್ಲಿ 2, 89ರಲ್ಲಿ 85 ಬಂದಿದೆ ಅಂತಂದರೆ ಚುನಾವಣೆಯಲ್ಲಿ ಹೇರಾಫೇರಿ ಆಗಿದೆ. ಆವಾಗ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀತಾ ಇತ್ತು. ಇವರೆಲ್ಲ ಕಡೆ ರಿಗ್ ಮಾಡಿದ್ದಾರೆ, ಆದ್ದರಿಂದ ಗೆದ್ದಿದ್ದಾರೆ. ಇದೇ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಮಹಾರಾಷ್ಟ್ರದ ವಿಚಾರದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಜಾಸ್ತಿ ಸೀಟ್ ಸಿಕ್ಕುವೋ, ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಿ ಸಿಗಲಿಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ಅಷ್ಟೊತ್ತಿಗೆ ನಿಮ್ಮದು ಇಡೀ ಬಂಡವಾಳ ಗೊತ್ತಾಗಿತ್ತು, ಮಹಾವಿಕಾಸ್ ಅಘಾಡಿದು. ಒಂದು ಸಲ ಜನಾದೇಶ ಕೊಟ್ಟರು, ಅಲ್ಲಿ ಸರ್ಕಾರ ಮಾಡಲಿಕ್ಕಾಗಲಿಲ್ಲ ಭಾರತೀಯ ಜನತಾ ಪಾರ್ಟಿ 2019ರಲ್ಲಿ ಅನ್ನುವಂಥ ಸಿಂಪತಿ ಜನರಿಗಿತ್ತು. ಅದಕ್ಕೆ 2024ರಲ್ಲಿ ಅವ್ರಿಗೆ ಮತವನ್ನು ಮಹಾರಾಷ್ಟ್ರದ ಜನ ಹಾಕಿದರು. ಈ ಸತ್ಯ ರಾಹುಲ್ ಗಾಂಧಿಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ರಾಹುಲ್ ಗಾಂಧಿ ಸ್ವತಃ ವಿಪಕ್ಷಗಳಿಗೆ ಕಂಟಕಪ್ರಾಯರಾಗಿದ್ದಾರೆ. ಇಂಥವ್ರನ್ನೊಬ್ಬನ ಜೊತೆಗೆ ನಾಯಕತ್ವದಲ್ಲಿ ಇಟ್ಕೊಂಡ್ಬಿಟ್ರೆ ವಿಪಕ್ಷ ಅನ್ನೋದು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಈಗ ಎಲ್ಲ ವಿಪಕ್ಷದವರ ಧೋರಣೆಯನ್ನು ಮಮತಾ ಬೇಗಮ್ನಿಂದ ಹಿಡಿದು ಎಲ್ಲರೂ ಹೇಳೋದೇನು, ಈ ವೋಟರ್ ID ಪ್ರಕ್ರಿಯೆ ಏನಿದೆ, ರಿವಿಷನ್ ಅಂತ ಏನಿದೆ, ಮತದಾರರ ಪರಿಷ್ಕರಣೆ ಅಂತ ಏನಿದೆ, ಅದು ಮಾಡಬೇಡಿ ಅಂತ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ನಿಂದ ಹಿಡಿದು ಆಮೇಲೆ ಮಮತಾ ಬೇಗಮ್ ಅಂತೂ ಇದ್ರ ಬಗ್ಗೆ ಸ್ಪಷ್ಟವಾಗಿದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಮತದಾರ ಪಟ್ಟಿಯೇ ಸರಿ ಇಲ್ಲ ಅಂತ ಎಲ್ಲ ಕಡೆ ಆರ್ಗ್ಯುಮೆಂಟ್ ಮಾಡಿಕೊಂಡು ಚಳವಳಿ ಮಾಡ್ತಾ ಇರುವಾಗ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡುತ್ತೆ ಚುನಾವಣಾ ಆಯೋಗ. ಸ್ವತಃ ಅವರೇ ಇವ್ರು ಯಾರ್ಯಾರು ಇಲ್ಲಿ ಕಕ್ಷಿದಾರರಿದ್ದಾರೋ ಅವರೇ ವೋಟರ್ ಲಿಸ್ಟ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಸರಿ ಮಾಡ್ತೀವಿ, ಅದಕ್ಕೋಸ್ಕರ SIR ಮಾಡಿಸ್ತಾ ಇದ್ದೀವಿ ಅಂತ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತೆ ಚುನಾವಣಾ ಆಯೋಗ. ಅವ್ರ ಪರವಾಗಿ ಸಾಲಿಸಿಟರ್ ಜನರಲ್ ಆರ್ಗ್ಯೂ ಮಾಡ್ತಾರೆ. ಈ ಸತ್ಯ ರಾಹುಲ್ ಗಾಂಧಿಗೆ ಅರ್ಥವೇ ಆಗ್ತಾ ಇಲ್ಲ. ಇದಕ್ಕೆ ಭಾಳ ಚೆನ್ನಾಗಿ ಹೇಳಿದ್ದೆ ಯಾರು ಗೊತ್ತಾ ನಿಮಗೆ, ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ. ಅವ್ರು ಹೇಳಿದರು, ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು, ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸಿ ಅಂದರು. ಯಾಕೆ ಅಭಿನಂದನೆ ಸಲ್ಲಿಸಬೇಕು ಅಂದರೆ, ಆ ಮನುಷ್ಯನೇ ಸ್ವತಃ ದೇಶಾದ್ಯಂತ ಚಳವಳಿ ಮಾಡಿ ಹೇಳ್ತಾ ಇದ್ದಾರೆ, ವೋಟರ್ ಲಿಸ್ಟನ್ನು ರಿವಿಷನ್ ಮಾಡಿ ಸರಿ ಇಲ್ಲ, ಇದರಲ್ಲಿ ಲೋಪಗಳಿದ್ದಾವೆ ಅಂತ ಸಾಬೀತುಪಡಿಸ್ತಾ ಇದ್ದಾರೆ ಹೋಗಿ. ಈಗ ಇಂಥ ಸಮಸ್ಯೆ ಆದಾಗ ಚುನಾವಣಾ ಏನು ಮಾಡಬೇಕು, ಮತದಾರರ ಪಟ್ಟಿಯನ್ನು ಗಹನವಾಗಿ ತೀಕ್ಷ್ಣವಾಗಿ ಇಂಟೆನ್ಸಿವ್ ರಿವಿಷನ್ ಮಾಡಬೇಕು ಅಂತ ಅರ್ಥ. ಅದನ್ನೇ ಹೇಳ್ತಾ ಇರೋದು, ಪ್ರೊಪಗ್ಯಾಂಡ ಮಾಡ್ತಾ ಇರೋದು ರಾಹುಲ್ ಗಾಂಧಿ. ಆದ್ದರಿಂದ ರಾಹುಲ್ ಗಾಂಧಿಗೆ ಅಭಿನಂದನೆ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ. ಹಿಮಂತ ಬಿಸ್ವ ಶರ್ಮಾ ಅವರ ಈ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ಯಾವತ್ತೂ ಅಪ್ರಿಷಿಯೇಬಲ್, ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ಸಲ ಮಹಾರಾಷ್ಟ್ರದಿಂದ ಗೌಹಾತಿಯ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಎಲ್ಲ ಶಾಸಕರು ಕರ್ಕೊಂಡು ಹೋಗಿದ್ರು. ಹೋದ ಸಂದರ್ಭದಲ್ಲಿ ಘೇರಾವ್ ಹಾಕಿಬಿಟ್ರು ಎಲ್ಲ ಮಾಧ್ಯಮದವರು. ಅಸ್ಸಾಂನಲ್ಲಿ ಮುಖ್ಯಮಂತ್ರಿಗೆ ಹಿಮಂತ ಬಿಸ್ವ ಶರ್ಮಾಗೆ, ಏನು ಸ್ವಾಮಿ ನಿಮ್ಮಲ್ಲಿಗೆ 39 ಜನ ಶಾಸಕರು ಕರ್ಕೊಂಡು ಮಹಾರಾಷ್ಟ್ರದಿಂದ ಬಂದುಬಿಟ್ಟಿದ್ದಾರಂತಲ್ಲ. ಯಾವುದೇ ಮುಖ್ಯಮಂತ್ರಿ ಇಲ್ಲ ಅಂತ ನಿರಾಧಾರ ನನಗೆ ಗೊತ್ತಿಲ್ಲ, ಈ ರೀತಿಯಾದಂಥ ತಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತಾರೆ. ಏಕೆಂದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಅಲ್ಲಿ. ಏಕನಾಥ್ ಶಿಂದೆ ಅಲ್ಲಿ ಕರ್ಕೊಂಡು ಹೋದರೆ ಬಂಡಾಯ ಶಾಸಕರನ್ನು ಅಲ್ಲಿ ಸೇಫ್ ಆಗಿರ್ತಾರೆ, ಸುರಕ್ಷಿತವಾಗಿರ್ತಾರೆ, ಅವ್ರನ್ನ ಹೈಜಾಕ್ ಮಾಡಲಿಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ದೂರದ ಅಸ್ಸಾಂನ ಗೌಹಾತಿಯ ಹೋಟೆಲಲ್ಲಿ ಉಳಿಸಿದ್ರು, ರ್ಯಾಡಿಸನ್ ಬ್ಲೂನಲ್ಲಿ.
ಹಿಮಂತ ಬಿಸ್ವ ಶರ್ಮಾ ನಿರಾಕರಿಸಲಿಲ್ಲ, ನಿರಾಧಾರ ಅನ್ನಲಿಲ್ಲ, ನನಗೆ ಗೊತ್ತಿಲ್ಲ ಅನ್ನಲಿಲ್ಲ. ಐ ವೆಲ್ಕಮ್ ದೆಮ್, ಬರಲಿ, ಅಸ್ಸಾಮಿಗೆ ಬರಲಿ. ಅಸ್ಸಾಂನಲ್ಲಿ ಟೂರಿಸಮ್ ಚೆನ್ನಾಗಿದೆ, ದೇವಸ್ಥಾನ ಇದೆ, ದರ್ಶನ ಆಗತ್ತೆ, ಶಾಸಕರ ಯಾಕೆ ಸಂಸತ್ ಸದಸ್ಯರು ಬರಲಿ ಅಂತ ನಗ್ತಾ ನಗ್ತಾ ಹೇಳಿಬಿಟ್ರು. ಈ ಹಿಮಂತ ಬಿಸ್ವ ಶರ್ಮಾ ಹೇಳುವಂಥ ಮಾತು ಇವತ್ತಿನವರೆಗೂ ರಾಹುಲ್ ಗಾಂಧಿ ಕೌಂಟ್ರೇ ಕೊಡೋಕ್ಕಾಗಿಲ್ಲ. ಈತ ಭಾರತ್ ಜೋಡೋ ಯಾತ್ರೆ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಕಲಿ ರಾಹುಲ್ ಗಾಂಧಿ ಅಂತ ಹೇಳ್ಬಿಟ್ರು. ಯಾರಾದರೂ ಯೋಚನೆ ಮಾಡೋಕ್ಕೆ ಸಾಧ್ಯವ? ಆತನೇ ಹೊರಗಡೆ ಹಿಂಗೆ ಕೈ ಮಾಡ್ತಾ ಇರ್ತಾನಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ವ್ಯಾನಿಟಿ ವ್ಯಾನ್ನಲ್ಲಿ, ಹಿಂದ್ಗಡೆ ರಾಹುಲ್ ಗಾಂಧಿಯವರು ತಮ್ಮ ಸ್ನೇಹಿತರ ಜೊತೆ ಹರಟೆ ಹೊಡಿತಾ ಇದ್ದಾರೆ. ಇಲ್ಲ ಅಂತ ಬೇಕಾದ್ರೆ ಸಾಬೀತು ಮಾಡಲಿ ರಾಹುಲ್ ಗಾಂಧಿ ಅಂತ ಇದೇ ಹಿಮಂತ ಬಿಸ್ವ ಶರ್ಮಾ ಹೇಳಿದರು. ಇವತ್ತಿನವರೆಗೂ ರಾಹುಲ್ ಗಾಂಧಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ರಾಹುಲ್ ಗಾಂಧಿ ಹಿಟ್ ಆ್ಯಂಡ್ ರನ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ವಿನಃ ನಿಜವಾಗಿ ತಥ್ಯಾಂಶ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗೋದಿಲ್ಲ. ಇದು ಭಾರತದ ದುರಂತ. ಇಂಥವರು ನಮಗೆ ವಿಪಕ್ಷ ನಾಯಕರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.